ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಖಿಲ ಭಾರತ ಅಂತರ ಗುಂಪು ಸೈನಿಕ ಶಾಲೆಗಳ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟ ಉಳಿಸಿಕೊಂಡ ಕೊಡಗು ಸೈನಿಕ ಶಾಲೆ. ನಾಪೋಕ್ಲ ಸಮೀಪದ ಬಲ್ಲಮಹೊಟ್ಟಿ ಗ್ರಾಮದ ರಾಟೆ ಭಗವತಿ ದೇವಿಯ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಪಾವಗಡ ತಾಲೂಕಿನ ವೆಂಕಟಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಕೋಮಲ ವಿರುದ್ಧ ಶಾಕಿಂಗ್ ಆರೋಪಗಳು ಕೇಳಿಬಂದಿದೆ. ಅಖಿಲ ಭಾರತ ಅಂತರ್ ಗುಂಪು ಸೈನಿಕ ಶಾಲೆಗಳ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟ ಉಳಿಸಿಕೊಂಡ ಕೊಡಗು ಸೈನಿಕ ಶಾಲೆ. ಕೂಡಿಗೆಯ ಸೈನಿಕ ಶಾಲೆ ಕೊಡಗು 2026-27ನೇ ಸಾಲಿನ ದಕ್ಷಿಣ ವಲಯದ ಅಂತರ್ ಗುಂಪು ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಸತತ 2ನೇ ಬಾರಿಗೆ ಚಾಂಪಿಯನ್ಶಿಪ್ ಪಟ್ಟವನ್ನ ಉಳಿಸಿಕೊಳ್ಳುವ ಮೂಲಕ ನೂತನ ಇತಿಹಾಸಕ್ಕೆ ಮುನ್ನುಡಿ ಬರೆಯಿತು. 15 ವರ್ಷದೊಳಗಿನ ಬಾಲಕರು, 17 ವರ್ಷದೊಳಗಿನ ಬಾಲಕಿಯರು ಮತ್ತು 17 ವರ್ಷದೊಳಗಿನ ಬಾಲಕರು ಹೀಗೆ ಎಲ್ಲಾ ವಿಭಾಗಗಳಲ್ಲಿಯೂ ಪ್ರಾಬಲ್ಯ ಮೆರೆದ ಸೈನಿಕ ಶಾಲೆ ಕೊಡಗು ಫುಟ್ಬಾಲ್ ಕ್ರೀಡೆಯಲ್ಲಿ ತನ್ನ ಸರ್ವೋಚ್ಚ ಸ್ಥಾನವನ್ನ ಮತ್ತೊಮ್ಮೆ ಸಾಬೀತುಪಡಿಸಿತು. ಸೈನಿಕ ಶಾಲೆ ಕೊಡಗಿನಲ್ಲಿ ನಡೆದ ಅದ್ದೂರಿ ಸಮಾರೋಪ ಸಮಾರಂಭದೊಂದಿಗೆ ಈ ಪಂದ್ಯಾವಳಿಯು ಮುಕ್ತಾಯಗೊಂಡಿತು. ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ಅವರು ಮುಖ್ಯ ಅತಿಥಿಗಳಾಗಿ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ್ದರು. ಕೆಡೆಟ್ ರವೀಶ್ ಕಶ್ಯಪ್ ಅವರು ಸ್ವಾಗತ ಭಾಷಣ ಮಾಡಿ ಗಣ್ಯರನ್ನ ಮತ್ತು ವಿವಿಧ ಶಾಲೆಗಳ ತಂಡವನ್ನ ಸ್ವಾಗತಿಸಿದರು. ಸೈನಿಕ ಶಾಲೆ ಕೊಡಗು ಮತ್ತು ಸೈನಿಕ ಶಾಲೆ ಕಜಕೂಟಂ ತಂಡಗಳ ನಡುವೆ ನಡೆದ ಅಂತಿಮ ಪಂದ್ಯವು ಅತ್ಯಂತ ರೋಚಕವಾಗಿತ್ತು. ಅಂತಿಮವಾಗಿ ಕೊಡಗು ತಂಡವು 3-2 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿತು. ಮುಖ್ಯ ಅತಿಥಿಗಳು ವಿಜೇತ ಕೆಡೆಟ್ಗಳಿಗೆ ಪ್ರಮಾಣ ಪತ್ರ, ಪದಕ ಹಾಗೂ ಪಾರಿತೋಷಕಗಳನ್ನು ವಿತರಿಸಿದರು. ವೈಯಕ್ತಿಕ ಸಾಧನೆಗಳ ವಿಭಾಗದಲ್ಲೂ ಕೊಡಗು ಸೈನಿಕ ಶಾಲೆಯ ವಿದ್ಯಾರ್ಥಿಗಳದ್ದು ಸಿಂಹಪಾಲಾಯಿತು. ಕೆಎಸ್ಎಫ್ಎ ಸಂಸ್ಥೆಯ ರೆಫರಿ ಶ್ರೀ ಗಿರೀಶ್ ಮತ್ತು ಅವರ ತಂಡವನ್ನ ಶಾಲೆಯ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ತಮಿಳುನಾಡಿನ ಮಧುರೈ ಮೂಲದ ನೂತನ ಸೈನಿಕ ಶಾಲೆ ವಲ್ಲಭ ತಂಡದ ಕ್ರೀಡಾ ಮನೋಭಾವವನ್ನು ಗುರುತಿಸಿ ಈ ಕ್ಯೂಟ್ ವಾರಿಯರ್ಸ್ ಪ್ರಶಸ್ತಿ ನೀಡಲಾಯಿತು. ಸಮಾರಂಭವನ್ನ ಉದ್ದೇಶಿಸಿ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ರವರು ಮಾತನಾಡಿದರು. ಪ್ರಸ್ತುತ ಸಮಾರೋಪ ಸಮಾರಂಭದಲ್ಲಿ ಉಪ ಪ್ರಾಂಶುಪಾಲರಾದ ವಿಂಗ್ ಕಮಾಂಡರ್ ಮೊಹಮ್ಮದ್ ಶಾಜಿ, ಹಿರಿಯ ಶಿಕ್ಷಕರಾದ ವಿಪಿನ್ ಕುಮಾರ್, ಶ್ರೀಮತಿ ದಿವ್ಯ ಸಿಂಗ್, ಅಮರಾವತಿ ನಗರ, ಕಲಿಕಿರಿ, ಕಜಕೂಟಂ, ವಲ್ಲಭ ಮತ್ತು ವಿಕಾಸ ಸೈನಿಕ ಶಾಲೆಗಳ ಸಿಬ್ಬಂದಿ, ತರಬೇತುದಾರರು, ರೆಫರಿಗಳು, ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿ, ಎನ್ಸಿಸಿ ಸಿಬ್ಬಂದಿ ವರ್ಗ, ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಪಾವಗಡ ತಾಲೂಕಿನ ವೆಂಕಟಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಕೋಮಲ ವಿರುದ್ಧ ಶಾಕಿಂಗ್ ಆರೋಪಗಳು ಹೊರಬಿದ್ದಿವೆ. ಸರ್ಕಾರದ ಉಚಿತ ಔಷಧಿಗಳ ದುರುಪಯೋಗದ ಗಂಭೀರ ಆರೋಪ ಪಾವಗಡ ತಾಲೂಕಿನ ವೆಂಕಟಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಕೋಮಲ ವಿರುದ್ಧ ಶಾಕಿಂಗ್ ಆರೋಪಗಳು ಹೊರಬಿದ್ದಿವೆ. ಆಸ್ಪತ್ರೆಯ ಔಷಧಿಗಳನ್ನು ಅನುಮತಿಯಿಲ್ಲದೆ ಹೊರತೆಗೆದು ಮನೆಯಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದಾರೆಂಬ ಸತ್ಯ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಾಗಿದೆ. ಪಾವಗಡ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ. ಸರ್ಕಾರದ ಉಚಿತ ಔಷಧಿಗಳನ್ನ ಖಾಸಗಿ ಬಳಕೆಗಾಗಿ ತೆಗೆದುಕೊಂಡು ಹೋಗಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ನರ್ಸ್ ಕೋಮಲ್ ಅವರ ವಿರುದ್ಧ ಈ ಅಕ್ರಮ ಚಟುವಟಿಕೆ ನಡೆಸಿರುವುದು ಸ್ಟಿಂಗ್ ಆಪರೇಷನ್ ನಲ್ಲಿ ಬಹಿರಂಗವಾಗಿದೆ. ಆಸ್ಪತ್ರೆಗೆ ಮಾತ್ರ ಸೀಮಿತವಾಗಬೇಕಾದ ಔಷಧಿಗಳು ಮನೆಯಲ್ಲಿ ರೋಗಿಗಳಿಗೆ ಚಿಕಿತ್ಸಿಸಲು ಬಳಸಲಾಗುತ್ತಿದೆ. ಇದು ವೈದ್ಯಕೀಯ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಎನ್ನಲಾಗುತ್ತಿದ್ದು ರೋಗಿಗಳ ಜೀವನ ಜೊತೆ ಆಟವಾಡಿದಂತೆ ಆಗಿದೆ. ಸರ್ಕಾರಿ ಔಷಧಿಗಳನ್ನ ಹೀಗೆ ದುರುಪಯೋಗ ಮಾಡುವುದು ತಪ್ಪು. ಇದರಿಂದ ಜನರಿಗೆ ಅಪಾಯವಾಗಬಹುದು. ತಕ್ಷಣ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಸರ್ಕಾರಿ ಔಷಧಿಗಳ ದುರುಪಯೋಗಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೇ ಎಂಬ ಅನುಮಾನ ವ್ಯಕ್ತವಾಗಿದೆ. ಇನ್ನು ಇಂತಹ ಘಟನೆಗಳು ನಡೆಯುತ್ತಿವೆಯೇ ಎಂಬ ಆತಂಕವೂ ಹೆಚ್ಚಾಗಿದೆ. ಒಟ್ಟಾರೆ ಸರ್ಕಾರಿ ಔಷಧಿಗಳನ್ನ ಖಾಸಗಿ ಚಿಕಿತ್ಸೆಗಾಗಿ ಬಳಸಿರುವ ಈ ಪ್ರಕರಣ ಪಾವಗಡದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನರ್ಸ್ ಕೋಮಲ ವಿರುದ್ಧ ಆರೋಗ್ಯ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನಮಗೂ ಏನೋ ಮನೆ ಬಾಡಿಗೆ ಏನಾದ್ರು ಗಿಟ್ಟುತ್ತೆ ಅಂತ ಮಾಡ್ತೀವಿ ಅಷ್ಟೇ, ಕಡಿಮೆ ಸಂಬಳ, ನಾವು ಕಾಂಟ್ರಾಕ್ಟ್ ಬೇಸಿಸ್. ಮೇಡಮ್, ನೀವು ಮಾಡ್ಕೊಳೋದಕ್ಕೂ ನಮ್ಗೆ ಸಮಸ್ಯೆ ಇಲ್ಲ. ಅಲ್ಲ, ಇನ್ಮೇಲೆ ಮಾಡಲ್ಲ ಅಂತ ಹೇಳಿದೀನಲ್ಲ. ಈಗ ಅದು ಆಕ್ಚುಲಿ ಇಲ್ಲಿಗಲೇ ಮಾಡೋದು. ಹೌದು ಹೇಳಿ. ಬಟ್ ನಾವು ಅದಕ್ಕೇನು ಪ್ರಶ್ನೆ ಮಾಡ್ತಿಲ್ಲ. ನೀವು ಮೆಡಿಸಿನ್ ಗೌರ್ಮೆಂಟ್ ಇಲ್ಲ ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಏನು ಜಾಸ್ತಿ ಜಾಸ್ತಿನೇ ಆಗ್ಲಿ ಒಂದು ಟ್ಯಾಬ್ಲೆಟ್ ತಗೊಂಡು ಆಯ್ತು ಹೇಳಿ ಸರ್. ಇನ್ಮೇಲೆ ಅವಶ್ಯಕತೆ ಇದ್ರೆ ನೀವು ಪೇಷಂಟ್ ಆದ್ರೆ ತಗೊಂಡ್ಬರಕ್ ಅವಕಾಶ ಆಯ್ತು ಹೇಳಿ. ಇದೆ. ಇದ್ಮೇಲೆ ಅದು ಬಿಟ್ಟು ನೀವು ಅಲ್ಲಿಂದ ತಂದು ನೀವು ಇಲ್ಲಿ ಕ್ಲಿನಿಕ್ ಮಾಡ್ಕೊಂಡು ಇಲ್ಲಿ ಮಾರಾಟ ಮಾಡೋದಕ್ಕೆ ಅದಕ್ಕೆ ಅವಕಾಶ ಇಲ್ಲ ಇಲ್ಲ. ಸರ್, ಇನ್ಮೇಲೆ ಮಾಡಲ್ಲ ಅಂತ ಹೇಳ್ತಿದ್ದೀನಲ್ಲ. ಮತ್ತೆ ಇನ್ಮೇಲೆ ಮಾಡೋದಲ್ಲ ಮೇಡಮ್, ಅದು ಅಫೆನ್ಸ್. ಅದು ಆಕ್ಚುಲಿ ನಾವು ಸುಮ್ಮನೆ ಬರಲ್ಲ. ನೀವು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಕಂಪ್ಲೇಂಟ್ ಮಾಡಿದ್ರು ಅದಕ್ಕಾಗಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಸರ್ಕಾರಿ ಮೆಡಿಸಿನ್ ಎಲ್ಲ ಇದೆ. ಇಲ್ಲ ಸರ್, ಎಲ್ಲ ಇಲ್ಲ, ಕೆಲವೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಕೆಲವೇ ಮಾಡಲ್ಲ ಸರ್, ನಾನು ಪರ್ಚೇಸ್ ಮಾಡಲ್ಲ, ನಾನು ಸ್ಟಾಪೇ ಮಾಡ್ಬಿಡ್ತೀನಿ. ನನಗೆ ಬೇಕಾಗೂ ಇಲ್ಲ. ಏನೋ ಜನಕ್ಕೆ ಒಳ್ಳೇದಾಗಲಿ ಏನಾದ್ರು ಬಂದು ಕೇಳಿದ್ರೆ ಮಾಡ್ತೀನಿ ಅಷ್ಟೇ. ಯಾರಾದ್ರೂ ಪ್ರೆಷರು ಮಾಡಲ್ಲ. ಯಾರಾದ್ರೂ ಬಂದು ಕೇಳಿದ್ರೆ ಆಗ್ತೀನಿ. ಏನೋ 10-20 ಕೊಡ್ತಾರೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್.
ನ್ಯೂಸ್ ಕಬಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಯ ಜಾಗದ ದುರ್ಬಳಕೆ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಹಿರೇಕೋಡಿ ಗ್ರಾಮದಲ್ಲಿ ಕನ್ನಡ ಸರ್ಕಾರಿ ಶಾಲೆಯು ಕಳೆದ ಶತಮಾನಗಳಿಂದ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಈ ಶಾಲೆಯು ಜನರಿಂದ ದಾನ ಪಡೆದ ಜಾಗವನ್ನು ಹೊಂದಿದ್ದು ಶಾಲೆಯ ಜಾಗವನ್ನ ಕಬಳಿಸುವ ಕುತಂತ್ರ ನಡೆದಿದೆ. ಗ್ರಾಮದ ನಾಗರಿಕರ ಹಾಗೂ ಕರವೇ ಕಾರ್ಯಕರ್ತರ ವಿರೋಧದ ನಡುವೆಯೂ ಶಾಲೆಯ ಜಾಗವನ್ನ ಅತಿಕ್ರಮಿಸಿ ರಸ್ತೆ ಮಾಡುತ್ತಿದ್ದಾರೆ. ಇದನ್ನು ಖಂಡಿಸಿ ಕರವೇ ಸೇನಾನಿಗಳು ಹಾಗೂ ಹಿರೇಕೋಡಿ ಗ್ರಾಮಸ್ಥರು ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಸಂಜು ಬಡಿಗೇರ ಮಾತನಾಡಿ, ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸುವುದರಲ್ಲಿ ಆಸಕ್ತಿ ಇಲ್ಲ. ರಾಜ್ಯದಲ್ಲಿ ಎಷ್ಟೋ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚಿ ಹೋಗಿವೆ. ಅಲ್ಲಲ್ಲಿ ಉಳಿದಿರುವ ಕೆಲವು ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಿರೇಕೋಡಿ ಸರ್ಕಾರಿ ಕನ್ನಡ ಸರ್ಕಾರಿ ಶಾಲೆಯ ಜಾಗದಲ್ಲಿ ರಸ್ತೆ ನಿರ್ಮಿಸಿ ಖಾಸಗಿಯವರಿಗೆ ಮನೆ ಹಾಕುತ್ತಿರುವುದು ಖಂಡನೀಯ. ನಾವು ನಮ್ಮ ಭಾಗದ ಸರ್ಕಾರಿ ಕನ್ನಡ ಶಾಲೆಗಳ ಹಾಗೂ ಅದರ ಆಸ್ತಿಗಳ ಅಳಿವಿಗಾಗಿ ಬಿಡುವುದಿಲ್ಲ. ಬೇರೆಡೆಗೆ ರಸ್ತೆ ನಿರ್ಮಿಸುವ ಮೂಲಕ ಈಗ ನಡೆಯುತ್ತಿರುವ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕು. ಇಲ್ಲವಾದರೆ ಬೀದಿಗಿಳಿದು ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸುಭಾಷ್ ಬಾಳಿಕಾಯಿ, ರಾಜೇಂದ್ರ ಕಾಂಬಳೆ, ರಜನಿಕಾಂತ್ ಬಡಿಗೇರ, ಮೋಶಿನ ಪಟೇಲ, ರಶೀದಾ ಮಕನದಾರ, ರಫೀಕ್ ಪಠಾಣ, ರಮೇಶ್ ಟಂಗೇರ, ಅಮೋಲ ನಾವಿ, ಪಾರೇಶ ಬಾಳಿಕಾಯಿ, ಶಂಕರ ಚೌಗಲ, ಚಿದಾನಂದ ಚೌಗಲ, ಸಾತ್ವೀರ ಕಟ್ಟಿ, ಸುರೇಶ್ ಪೂಜಾರಿ, ಅಣ್ಣಪ್ಪ ಪೂಜಾರಿ, ಸಾಗರ ನಿಂಗಗೋಳ, ಸುರೇಶ್ ಫರಿತೆ, ಚನ್ನಪ್ಪ ಮಂಟೂರ ಸೇರಿದಂತೆ ಹಲವಾರು ಕನ್ನಡ ಶಾಲಾ ಪ್ರೇಮಿಗಳು ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆ ಆಸ್ತಿಯನ್ನು ಉಳಿಸಲೇಬೇಕು. ಸರ್ಕಾರಿ ಶಾಲೆ ಆಸ್ತಿಯನ್ನು ಉಳಿಸಲೇಬೇಕು. ಬೇಕೇ ಬೇಕು. ಸರ್ಕಾರಿ ಶಾಲೆ ಸುಧಾ ನುಂಗಿದ್ದಾರೆ. ಆ ಶಾಲೆ ನುಂಗಿ ಒಂದು ಸರ್ಕಾರಿ ಶಾಲೆಗಳು ಬಂದ್ ಮಾಡೋ ಪರಿಸ್ಥಿತಿ ಬಂದಿದ್ದವು. ಒಂದು ಆಸ್ತಿ ನುಂಗಿಲ್ಲ. ಅದು ಕೂಡಲೇ ರಸ್ತೆ ಮಾಡೋದು ಬಂದ್ ಮಾಡಿ ರಾಜಕಾರಣಿಗಳ ಬೀಳ್ಬಿಡಿದ ಒತ್ತಡ ಮಾಡಿ ರಸ್ತೆ ಮಾಡಕ್ತಿದ್ದವು. ಅದನ್ನು ಬಂದ್ ಮಾಡಬೇಕು. ಬಂದ್ ಮಾಡ್ಲಿಕ್ಕೆ ನಾವು ಹೋಗಿ ಬಂದ್ ಮಾಡ್ತೀವಿ. ಮತ್ತು ನಂತರ ಕ್ರಾಂತಿ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನೀವು ಸ್ಪಷ್ಟವಾಗಿ ನಿರ್ದೇಶನ ಕೊಡೋದಕ್ಕೆ ಅದು ಕೂಡಲೇ ಬಂದ್ ಮಾಡಬೇಕು. ಎಲ್ಲರೂ ಸಭಾ ಕರೀರಿ, ಯಾರೋ ಒಂದು ನಿರ್ಣಯ ತಗೊಳ್ತಾರೆ. ತುಂಬ ಈಗ ಅದ್ರ ಬಗ್ಗೆ ಏನು ನಿಮಗೆ ಮಾಹಿತಿ ಈಗ ಕೊಟ್ಟಿದ್ದಾರೆ ಸರ್. ಮನವಿ ಕೊಟ್ಟು 2 ತಿಂಗಳು ಮತ್ತು ವರ್ಕ್ ಕಾರ್ಯಕ್ರಮ ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರದ ಷಡ್ಯಂತ್ರ ನಡೆದಿದೆ ಸರ್ ಅಲ್ಲಿ. ಸರ್ ಅಲ್ಲಿ ನಾನು 1940 ಇಸ್ವಿಯಲ್ಲಿ ವಿದ್ಯಾರ್ಥಿ ಇದ್ದೆ. 4ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಈಗ ರೋಡ್ ಮಾಡ್ತಾ ಇದ್ದಾರೆ. ಅದೇನು ಆಟ ಆಡ್ತಾ ಇದ್ದೀವಿ, ಕಬಡ್ಡಿ ಆಡ್ತಾ ಇದ್ದೀವಿ. ಅದೆಲ್ಲ ರೋಡ್ ಆಗಿಬಿಟ್ಟಿದೆ. ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು, ಇಲ್ಲಿ ರೋಡ್ ಬಂತು ಅಂತ. ಆ ಒಂದು ಕಾರ್ಯಕ್ಕೆ ನಾನು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೇನೆ ಇಲ್ಲಿ. ಮತ್ತು ನಾನು ಮನವಿ ಮಾಡ್ತಾ ಇದ್ದೀವಿ, ಅದನ್ನು ನೀವು ಸೀರಿಯಸ್ ಆಗಿ ತಗೋಬೇಕು. ಸರ್ ಈಗ ಸರ್ಕಾರ ಅಷ್ಟು ಉಳಿಬೇಕು. ಈಗ ನೀವು ಏನು ಹೇಳ್ತೀರಿ? ಮನವಿ ತಗೊಂಡು ಸರ್ ಈಗಾಗಲೇ ಅಲ್ಲಿ ಡಿಒ ಸರ್ ಬಂದಿದ್ರು. ಆಮೇಲೆ ಅಧಿಕಾರಿ ಯಾರು ಸರ್ಗಿಂದ ಬಂದಿದ್ರು ಅಧಿಕಾರಿ. ಆಮೇಲೆ ಅವರು ಬಂದಿದ್ರು. ಸರ್ ಶಾಲೆ ಆಸ್ತಿ ರಕ್ಷಣೆ ಮಾಡಕ್ಕೆ ಬಂದಿದ್ರು ಅಂತ ಹೇಳಿದ್ರು. ಬಟ್ ನಾವು ಇದನ್ನೆಲ್ಲ ತೋರಿಸ್ತೀವಿ, ಇದನ್ನು ರಕ್ಷಣೆ ಮಾಡ್ರಿ ಅಂತ ಹೇಳಿದ್ವಿ. ಆಯ್ತು ನಾವು ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ವಿ. ಆದರೂ ಇದುವರೆಗೂ ಬಂದ್ ಮಾಡ್ತಾ ಇಲ್ಲ. ಅವನು ಶಾಲೆಯ ಆಸ್ತಿ ಒಳಗಡೆನೆ ರಕ್ಷಣೆ ಮಾಡ್ತಾ ಇದ್ದಾನೆ ಕಾಂಟ್ರಾಕ್ಟರು. ಅದನ್ನು ಸರಿ ಹೇಳಿದ್ರು. ನೀವು ಆರ್ಡರ್ ಮಾಡಬೇಕು. ಯಾರು ಕಾಂಟ್ರಾಕ್ಟ್ ಇದ್ದಾರಲ್ಲ ನಾವು ಇಲ್ಲೇ ಧರಣಿ ಕೊಡ್ತೇವೆ. ನ್ಯೂಸ್ ಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ನಾಪೋಕ್ಲೆ ಸಮೀಪದ ಬಲ್ಲಮಾವಟಿ ಗ್ರಾಮದ ರಾಟೆ ಭಗವತಿ ದೇವಿಯ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನಾಪೋಕ್ಲ ಸಮೀಪದ ಬಲ್ಲಮಾವಟಿ ಗ್ರಾಮದ ರಾಟೆ ಭಗವತಿ ದೇವಿಯ ಉತ್ಸವವು 2 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. ಉತ್ಸವದ ಅಂಗವಾಗಿ ತಕ್ಕರ ಮನೆಯಿಂದ ಭಂಡಾರ ತಂದು ಬಳಿಕ ಮಹಾಪೂಜೆ, ತೀರ್ಥಪ್ರಸಾದ ವಿತರಿಸಲಾಯಿತು. ಆನಂತರ ಹರಕೆ ರೂಪದಲ್ಲಿ ಭಕ್ತಾದಿಗಳು ವಿವಿಧ ವೇಷಗಳನ್ನು ಧರಿಸಿ ಬೇಡು ಹಬ್ಬ ಜರುಗಿತು. ಶುಕ್ರವಾರ ಬೆಳಿಗ್ಗೆ ಕಾರೇರಿಯಿಂದ ತಕ್ಕರಲಿಂದ ಮೆರವಣಿಗೆಯಲ್ಲಿ ಬಾಡು ಭಂಡಾರ ತರಲಾಯಿತು. ಬಳಿಕ ಆರಾಟ್, ಗೊಳಕಾಟ್ ನಡೆದು ನಂತರ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸೇವೆಗಳನ್ನ ದೇವರಿಗೆ ಹರಕೆ ಹೊತ್ತಿಸಿದರು. ಉತ್ಸವದಲ್ಲಿ ಭಗವತಿ ಭದ್ರಕಾಳಿ ಅಮ್ಮನ ವಿಗ್ರಹವನ್ನು ರಾಟೆ ಉಯ್ಯಾಲೆಯಲ್ಲಿ ತೂಗುವುದು ಮಾತ್ರವಲ್ಲದೆ
ಬೇಡು ಹಬ್ಬ, ಪೀರಿಯಡ್, ಕ್ಷೇತ್ರಪಾಲ, ಸಾರ್ಥವು, ಭದ್ರಕಾಳಿ ಮೆರಗುಡಿ, 3 ದೈವಗಳ ಕೋಲಗಳನ್ನ ಭಕ್ತರು ವೀಕ್ಷಿಸಿ ಸಂಭ್ರಮಿಸಿ ವಿವಿಧ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಆಚರಣೆಗಳು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇದೇ ಸಂದರ್ಭ ಶಾಸಕ ಎಸ್ ಪೊನ್ನಣ್ಣ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಹಾಗೂ ಜೀವ ಸಂಕುಲಕ್ಕೆ ಭಗವಂತ ಒಳಿತನ್ನ ಮಾಡಲೆಂದು ಪ್ರಾರ್ಥಿಸಿದರು. ಉತ್ಸವದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಕಿಡಿಕೇರಿ ಇ ಗೋಪಾಲ, ಉಪಾಧ್ಯಕ್ಷ ಚೌಕೇರ ಚಂಗಪ್ಪ, ಕಾರ್ಯದರ್ಶಿ ಕಿಡಿಕೇರಿ ಮಧು, ತಕ್ಕ ಮುಖ್ಯಸ್ಥರಾದ ಕಿಡಿಕೇರಿ ವಾಸು ಸೇರಿದಂತೆ ಇನ್ನಿತರ ಮುಖ್ಯಸ್ಥರು, ವಿವಿಧ ಪಕ್ಷದ ಪ್ರಮುಖರು ಸೇರಿದಂತೆ ಊರು ಹಾಗೂ ಪರ ಊರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಗ್ಲು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ನಾಡ ಕಚೇರಿಯ ಕರೆಂಟ್ ಕನೆಕ್ಷನ್ ಕಟ್ ಮಾಡಿದ ಪರಿಣಾಮ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗಿದೆ. ಪಾವಗಡ ತಾಲೂಕಿನಲ್ಲಿ ವೈಎನ್ ಹೊಸಕೋಟೆ ನಾಡ ಕಚೇರಿಯ ಕರೆಂಟ್ ಕನೆಕ್ಷನ್ ಕಟ್ ಮಾಡಿದ ಪರಿಣಾಮ ಸಾರ್ವಜನಿಕರಿಗೆ ತೊಂದರೆಯಾದ ಘಟನೆ ವರದಿಯಾಗಿದೆ. ಕಳೆದ ಹಲವಾರು ತಿಂಗಳಿಂದ ಹಣ ಪಾವತಿಯಾಗದೆ 32,627 ರೂಗಳು ಹಣ ಬಾಕಿ ಇರುವುದರಿಂದ ಬೆಸ್ಕಾಂ ಸಿಬ್ಬಂದಿ ಕನೆಕ್ಷನ್ ಕಟ್ ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಣಬಿಸಿಲ ನಡುವೆ ದೂರದ ಹಳ್ಳಿಗಳಿಂದ ಸೌಲಭ್ಯ ಪಡೆದು ನಾಡ ಕಚೇರಿಗೆ ಜನರು ಬರುತ್ತಾರೆ. ಆದರೆ ಈ ರೀತಿಯ ಘಟನೆಗಳು ನಡೆದಾಗ ಸಾರ್ವಜನಿಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ವಿದ್ಯುತ್ ಕಟ್ಟಾದ ಘಟನೆ ತಿಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕಂದಾಯ ಅಧಿಕಾರಿಗಳು ಸಮಸ್ಯೆ ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನೇ ಸಮಸ್ಯೆಗಳು ಇದ್ದರೂ ಮುಂಚಿತವಾಗಿ ಸರಿಪಡಿಸಿಕೊಂಡು ಸರಿಯಾದ ಸಮಯಕ್ಕೆ ಬಿಲ್ ಪಾವತಿ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ನಿಮ್ಮ ಹೆಸರು? ಮಾಧುರೆಡ್ಡಿ ಸರ್. ಯಾವೂರು? ಸಾಸನಕುಂಟೆ ಸರ್. ಏನಕ್ಕೆ ಬಂದಿದ್ರಿ ಇಲ್ಲಿಗೆ? ನಾವು ಆಧಾರ್ ಕಾರ್ಡ್ ಇದು ಫೋನ್ ನಂಬರ್ ಹಾಕ್ಸಕ್ ಬಂದಿದ್ದೀವಿ. ಫೋನ್ ನಂಬರ್ ಎಂಟ್ರಿ ಮಾಡ್ಸಕ್ ಬಂದಿರಾ? ಹ್ಞೂ ಸರ್. ಮತ್ತೆ ಏನಕ್ಕೆ ಕೆಲಸ ಆಗ್ತಾ ಇಲ್ಲ ಇಲ್ಲಿ? ಇಲ್ಲ ಸರ್, ಕರೆಂಟ್ ಇಲ್ಲ ಅಂತೆ. ಏನಕ್ಕಂತೆ? ಅವ್ರು ಯಾಕೋ ತೆಗ್ದಾರ ಸರ್, ಬಿಲ್ ಕಟ್ಟಿಲ್ಲಂತೆ. ಹಾಂ, 32,000 ಏನು ಕಟ್ಟಬೇಕಂತೆ. ಹಾಂ, ಅದಕ್ಕೋಸ್ಕರ ತೆಗ್ದಾರ ಸರ್. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ಕಟ್ಟಿದ್ರೆ ಹಾಕ್ತೀವಿ, ಇಲ್ದಿದ್ರೆ ಇಲ್ಲ ಅಂತಾರೆ ಸರ್ ಅವರು. ಯಾರು? ಕರೆಂಟ್ ಲೈನ್ ಮೀನ್. ಓಕೆ, ಇವರು ಮತ್ತೆ ನಿಮ್ಮ ಕೆಲಸ ಆಗ್ತಿಲ್ಲ, ಇವತ್ತು ನಿಮ್ಮ ಕೆಲಸ ನಿಂತೋಯ್ತು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಸರ್, ನಮ್ಗೆ ಹಾಕೊಡ್ಬೇಕಂತಂದು ಮಾಡ್ಕೊಡ್ಬೇಕಂತಂದು ಹೇಳ್ತಿದ್ರು. ಅವರು ಕರೆಂಟ್ ಇದ್ರೆ ಮಾಡ್ಕೊಡ್ತೀವಿ, ಇಲ್ದಿದ್ರೆ ಇಲ್ಲ ಅಂತಾರೆ ಸರ್. ಯಾರು? ನಾಡ್ ಕಚೇರಿ. ಓಕೆ ಓಕೆ ಸರ್ ಹೇಳಿ. ಯಾಕೆ ಕೆಲಸ ಆಗ್ತಿಲ್ವಾ? ಸರ್ ಪವರ್ ಕಟ್ ಆಗಿದೆ ಸರ್. ಎಷ್ಟೊತ್ತಾಯ್ತು ಹೋಗಿ? ಬಿಲ್ ಬ್ಯಾಲೆನ್ಸ್ ಆಯ್ತು 1 ಅವರ್ ಆಯ್ತು ಸರ್. ಎಷ್ಟಿದೆ ಬ್ಯಾಲೆನ್ಸು? ಸರ್ 33,000 ಆಯ್ತು. 33,000. ಎಷ್ಟು ತಿಂಗಳು ಸರ್ ಇದು? ಸರ್ ಹಳೆ ಬ್ಯಾಲೆನ್ಸ್ ಇದೆ ಸರ್, ಒಂದು 6 ತಿಂಗಳಿಂದ ಇದೆ. 6 ತಿಂಗಳ ಬ್ಯಾಲೆನ್ಸ್ ಇದೆಯಾ? ಯಾಕೆ ಗೌರ್ಮೆಂಟಿಂದ ಡೆಪಾಸಿಟ್ ಆಗಿಲ್ವಾ ಸರ್ KP-ಗೆ? ಸರ್ ಅದು ಆಗಿತ್ತು. ಮೊದಲು ಏನಾಗಿತ್ತು ಅಂದರೆ 16 ಲಕ್ಷ ಮೈನಸ್ ಬ್ಯಾಲೆನ್ಸ್ ಇತ್ತು. ಓಕೆ, ಮತ್ತು ಅದೇನಾಯ್ತೋ ಗೊತ್ತಿಲ್ಲ. ಮತ್ತು ನಮ್ಮದು 30,000 ಬ್ಯಾಲೆನ್ಸ್ ಇದೆ ಅಂತ ಅವ್ರು ಹೇಳ್ತಾರೆ. KP 30,000 ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರೆ. 33,000 ಇದೆ ಸರ್. ಓಕೆ ಓಕೆ, ಅದು ಯಾರು ಸರ್? 16 ಲಕ್ಷ ಅಂದರೆ ಏನು ಸರ್ ಅದು? ಸರ್ ಮೊದಲು ಹಳೆ ಬಿಲ್ ಇದೆ. ಓಕೆ, ಬಿಲ್ ಎಲ್ಲ ಆಯ್ತು, ಚೆಕ್ ಮಾಡಿ ಹೇಳ್ತೀನಿ. ಓಕೆ, ಈಗ ಸದ್ಯಕ್ಕೆ ಇಷ್ಟು ಬ್ಯಾಲೆನ್ಸ್ ಐತೆ ಸರ್. ಓ, ಕರೆಂಟ್ ಇಲ್ಲ ಅಂತ ಕೆಲಸ ಆಗ್ತಿಲ್ವಾ? ಹಾಂ ಸರ್, ಕರೆಂಟ್ ಇವ್ರು ಲೈನ್ ಮ್ಯಾನ್ ಬಂದು ಕಟ್ ಮಾಡಿದ್ದಾರೆ. ಬಿಲ್ ಇದೆಯಾ ನಿಮ್ಮ ಹತ್ರ? ಹಾಂ ಇದೆ ಸರ್. ತೋರಿಸಿ ಸರ್. 32,000 ರೂಪಾಯಿ ಕಟ್ಬೋದು ಸರ್. ತೋರಿಸಿ ಸರ್. ನಿಮ್ಮ ಮೇಲಾಧಿಕಾರಿಗಳಿಗೆ ಏನು ಹೇಳಿಲ್ವಾ? ಸರ್ ಎಲ್ಲ ಲೆಟ್ರ್ ಹಾಕಿದ್ದೀವಿ, ಎಲ್ಲ ಆಗಿದೆ ಸರ್. ಏನಂದ್ರೆ ಅವರು? ನಮ್ಮ DT ಅವ್ರು ಲೆಟ್ರ್ ಮಾಡಿದ್ದಾರೆ. ಓಕೆ, ತಹಸೀಲ್ದಾರ್ಗೆ ಲೆಟ್ರ್ ಮಾಡಿದ್ದಾರೆ, ಅವರು DC ಅವರು ಮಾಡಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಸರ್ ಏನಕ್ಕೆ ಸರ್ ಬಂದ್ ಮಾಡಿದ್ರೆ ಕಂಪ್ಯೂಟ್ರು? ಏನು ಹೇಳಿ? ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಕಟ್ ಮಾಡಿದ್ದಾರೆ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತನಾ? ಹೌದು ಸರ್. ಎಷ್ಟು ತಿಂಗಳು ಬ್ಯಾಲೆನ್ಸ್ ಇದೆ ಸರ್? ಸರ್ ಇದೆ, ಹಣದೆಲ್ಲ ಜಾಸ್ತಿ ಇದೆ ಸ್ವಲ್ಪ. 6 ತಿಂಗಳು ವರ್ಷ ಇರಬೇಕು. 3 ತಿಂಗಳು ಪೆಂಡಿಂಗ್ ಇದೆ ಇಲ್ಲ ಅಂತ ಹೆಂಗೆ? ಇದೆ ಸರ್, 4 ತಿಂಗಳು ಇದೆ. ಎಷ್ಟಿದೆ ಸರ್ ಪೆಂಡಿಂಗು? 32 ಚಿಲ್ಲರೆ ಇದೆ. 32 ಚಿಲ್ಲರೆ ಇದೆ. 32,000 ಚಿಲ್ಲರೆ.
ಓಕೆ ಓಕೆ ನಿಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿದಾರ ಗಮನಕ್ಕೆ? ಬರ್ಸಿದ್ರು ಸರ್, ಡಿ ಟಿ ಸರ್ ಕಡೆಯಿಂದ ತಾಲೂಕು ಆಫೀಸರ್ ಕಳಿಸಿದ್ವಿ. ತಾಲೂಕು ಆಫೀಸರ್ ಅವರು ಅಲ್ಲಿ ಡಿ ಸಿ ಆಫೀಸರ್ ಕಳಿಸಿದ್ದಾರೆ. ಓಕೆ, ಅಲ್ಲಿ ಸ್ವಲ್ಪ ಇಲ್ಲ ಗೇಟ್ ಆಗಿದೆ. ತಮ್ಮ ಹೆಸರು ಸರ್? ಮಧುಪತಿ ಸರ್. ಏನು ಇಲ್ಲಿ ವರ್ಕ್ ಮಾಡ್ತೀರಾ? ಆಧಾರ್ ಆಪರೇಟರ್. ಆಧಾರ್ ಆಪರೇಟರ್. ಓಕೆ, ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಖಿಲ ಭಾರತ ಅಂತರ ಗುಂಪು ಸೈನಿಕ ಶಾಲೆಗಳ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟ ಉಳಿಸಿಕೊಂಡ ಕೊಡಗು ಸೈನಿಕ ಶಾಲೆ. ನಾಪೋಕ್ಲ ಸಮೀಪದ ಬಲ್ಲಮಹೊಟ್ಟಿ ಗ್ರಾಮದ ರಾಟೆ ಭಗವತಿ ದೇವಿಯ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಪಾವಗಡ ತಾಲೂಕಿನ ವೆಂಕಟಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಕೋಮಲ ವಿರುದ್ಧ ಶಾಕಿಂಗ್ ಆರೋಪಗಳು ಕೇಳಿಬಂದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.